ಇಡೀ ಮೂಡಾ ಪ್ರಕರಣವೇ ರಾಜಕೀಯ ಪ್ರೇರಿತ. ಪಾರ್ವತಿಗೆ ಇಡಿ ನೋಟಿಸ್ ಬಗ್ಗೆ ಸಿಎಂ ಫಾಸ್ಟ್ ರಿಯಾಕ್ಷನ್ ಕೊಟ್ಟಿದ್ದು ಹೀಗೆ. ಇಡಿ ನೋಟಿಸ್ಗೆ ನಿನ್ನೆ ಹೈಕೋರ್ಟ್ ತಡೆ ನೀಡಿದೆ. ಮೂಡಾ ಕೇಸ್ ಸಿಬಿಐಗೆ ಹೋಗೋ ಆತಂಕ ನನಗಿಲ್ವೇ ಇಲ್ಲ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಸಿದ್ದರಾಮಯ್ಯ ಈ ಸ್ಪಷ್ಟ ಸಂದೇಶವನ್ನ ಕೊಟ್ಟಿದ್ದಾರೆ. ನಾವು ಅಬ್ಸರ್ವ್ ಮಾಡ್ತಾ ಇದ್ರೆ ಮೊದಲಿಗಿಂತ ಈಗ ಮೂಡಾ ಹಗರಣದ ವಿಚಾರದಲ್ಲಿ ಸಿದ್ದರಾಮಯ್ಯ ಒಂದು ರೀತಿಯ ಬಹಳ ಕಾನ್ಫಿಡೆಂಟ್ ಆಗಿ ಕಾಣ್ತಾ ಇದ್ದಾರೆ. ಮಾಧ್ಯಮಗಳು ಕೇಳಿದಾಗ ಅವರ ರಿಯಾಕ್ಷನ್ ಹೀಗಿತ್ತು. ನೋಟಿಸ್ ರಾಜಕೀಯ ಪ್ರೇರಿತ ಅಂತ ಅನ್ಸುತ್ತೆ. ಇದೇ ರಾಜಕೀಯ ಪ್ರೇರಿತ ಕೇಸೇ ಮೂಡಾ ಕೇಸೇ ರಾಜಕೀಯ ಪ್ರೇರಿತ. ಮೂಡಾ ಕೇಸೇ ರಾಜಕೀಯ ಪ್ರೇರಿತ. ಸಿಬಿಐ ಕೋರಿರೋದು ಕೂಡ ಇನ್ನು ಪೆಂಡಿಂಗ್ ಇದೆ ಸರ್. ತೀರ್ಪು ಸಿಬಿಐಗೆ ಕೋರಿರೋ ಅರ್ಜಿ ವಿಚಾರಣೆ ಇನ್ನು ಪೆಂಡಿಂಗ್ ಇದೆ. ಏನಾದರೂ ಆತಂಕ ಏನಾದರೂ ಸಿಬಿಐಗೆ ಹೋಗ್ಬೋದು ಅಂತ ಆತಂಕ ಏನಾದರೂ ಸಿಬಿಐಗೆ ಹೋಗ್ಬೋದು ಅಂತ ಏನಾದರೂ ಆತಂಕ ಏನಾದರೂ ಇದೆಯಾ ಸರ್? ಕೇಸ್ ಇನ್ನೂ ಕೂಡ ಪೆಂಡಿಂಗ್ ಇದೆ. ಜಡ್ಜ್ ಏನು ಮಾಡ್ತಾರೆ ಅಂತ ತೀರ್ಪು ಇನ್ನೂ ಆರ್ಡರ್ಸ್ಗೆ ಪೋಸ್ಟಿಂಗ್ ಆಗಿದೆ. ನನಗೆ ಆತಂಕ ಇರುತ್ತೆ, ನಮಗೆ ನ್ಯಾಯ ಸಿಗುತ್ತೆ ಅಂತ ಭರವಸೆ. ನೋಟಿಸ್ ರಾಜಕೀಯ ಪ್ರೇರಿತ ಅಂತ ಅನ್ಸುತ್ತೆ. ಇದೇ ರಾಜಕೀಯ ಪ್ರೇರಿತ ಕೇಸೇ ಮೂಡಾ ಕೇಸೇ ರಾಜಕೀಯ ಪ್ರೇರಿತ. ಮೂಡಾ ಕೇಸೇ ರಾಜಕೀಯ ಪ್ರೇರಿತ. ಸಿಬಿಐ ಕೋರಿರೋದು ಕೂಡ ಇನ್ನು ಪೆಂಡಿಂಗ್ ಇದೆ ಸರ್. ತೀರ್ಪು ಸಿಬಿಐಗೆ ಕೋರಿರೋ ಅರ್ಜಿ ವಿಚಾರಣೆ ಇನ್ನು ಪೆಂಡಿಂಗ್ ಇದೆ. ಏನಾದರೂ ಆತಂಕ ಏನಾದರೂ ಸಿಬಿಐಗೆ ಹೋಗ್ಬೋದು ಅಂತ ಆತಂಕ ಏನಾದರೂ ಸಿಬಿಐಗೆ ಹೋಗ್ಬೋದು ಅಂತ ಏನಾದರೂ ಆತಂಕ ಏನಾದರೂ ಇದೆಯಾ ಸರ್? ಕೇಸ್ ಇನ್ನೂ ಕೂಡ ಪೆಂಡಿಂಗ್ ಇದೆ. ಜಡ್ಜ್ ಏನು ಮಾಡ್ತಾರೆ ಅಂತ ತೀರ್ಪು ಇನ್ನೂ ಆರ್ಡರ್ಸ್ಗೆ ಪೋಸ್ಟಿಂಗ್ ಆಗಿದೆ. ನನಗೆ ಆತಂಕ ಇರುತ್ತೆ, ನಮಗೆ ನ್ಯಾಯ ಸಿಗುತ್ತೆ ಅಂತ ಭರವಸೆ. ನೋಟಿಸ್ ರಾಜಕೀಯ ಪ್ರೇರಿತ ಅಂತ ಅನ್ಸುತ್ತೆ. ಇಡೀ ಮೂಡಾ ಪ್ರಕರಣವೇ ರಾಜಕೀಯ ಪ್ರೇರಿತ. ಪಾರ್ವತಿಗೆ ಇಡಿ ನೋಟಿಸ್ ಬಗ್ಗೆ ಸಿಎಂ ಫಾಸ್ಟ್ ರಿಯಾಕ್ಷನ್ ಕೊಟ್ಟಿದ್ದು ಹೀಗೆ. ಇಡಿ ನೋಟಿಸ್ಗೆ ನಿನ್ನೆ ಹೈಕೋರ್ಟ್ ತಡೆ ನೀಡಿದೆ. ಮೂಡಾ ಕೇಸ್ ಸಿಬಿಐಗೆ ಹೋಗೋ ಆತಂಕ ನನಗಿಲ್ವೇ ಇಲ್ಲ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಸಿದ್ದರಾಮಯ್ಯ ಈ ಸ್ಪಷ್ಟ ಸಂದೇಶವನ್ನ ಕೊಟ್ಟಿದ್ದಾರೆ. ನಾವು ಅಬ್ಸರ್ವ್ ಮಾಡ್ತಾ ಇದ್ರೆ ಮೊದಲಿಗಿಂತ ಈಗ ಮೂಡಾ ಹಗರಣದ ವಿಚಾರದಲ್ಲಿ ಸಿದ್ದರಾಮಯ್ಯ ಒಂದು ರೀತಿಯ ಬಹಳ ಕಾನ್ಫಿಡೆಂಟ್ ಆಗಿ ಕಾಣ್ತಾ ಇದ್ದಾರೆ. ಮಾಧ್ಯಮಗಳು ಕೇಳಿದಾಗ ಅವರ ರಿಯಾಕ್ಷನ್ ಹೀಗಿತ್ತು. ನೋಟಿಸ್ ರಾಜಕೀಯ ಪ್ರೇರಿತ ಅಂತ ಅನ್ಸುತ್ತೆ. ಇದೇ ರಾಜಕೀಯ ಪ್ರೇರಿತ ಕೇಸೇ ಮೂಡಾ ಕೇಸೇ ರಾಜಕೀಯ ಪ್ರೇರಿತ. ಮೂಡಾ ಕೇಸೇ ರಾಜಕೀಯ ಪ್ರೇರಿತ. ಸಿಬಿಐ ಕೋರಿರೋದು ಕೂಡ ಇನ್ನು ಪೆಂಡಿಂಗ್ ಇದೆ ಸರ್. ತೀರ್ಪು ಸಿಬಿಐಗೆ ಕೋರಿರೋ ಅರ್ಜಿ ವಿಚಾರಣೆ ಇನ್ನು ಪೆಂಡಿಂಗ್ ಇದೆ. ಏನಾದರೂ ಆತಂಕ ಏನಾದರೂ ಸಿಬಿಐಗೆ ಹೋಗ್ಬೋದು ಅಂತ ಆತಂಕ ಏನಾದರೂ ಸಿಬಿಐಗೆ ಹೋಗ್ಬೋದು ಅಂತ ಏನಾದರೂ ಆತಂಕ ಏನಾದರೂ ಇದೆಯಾ ಸರ್? ಕೇಸ್ ಇನ್ನೂ ಕೂಡ ಪೆಂಡಿಂಗ್ ಇದೆ. ಜಡ್ಜ್ ಏನು ಮಾಡ್ತಾರೆ ಅಂತ ತೀರ್ಪು ಇನ್ನೂ ಆರ್ಡರ್ಸ್ಗೆ ಪೋಸ್ಟಿಂಗ್ ಆಗಿದೆ. ನನಗೆ ಆತಂಕ ಇರುತ್ತೆ, ನಮಗೆ ನ್ಯಾಯ ಸಿಗುತ್ತೆ ಅಂತ ಭರವಸೆ. ನೋಟಿಸ್ ರಾಜಕೀಯ ಪ್ರೇರಿತ ಅಂತ ಅನ್ಸುತ್ತೆ. ಇದೇ ರಾಜಕೀಯ ಪ್ರೇರಿತ ಕೇಸೇ ಮೂಡಾ ಕೇಸೇ ರಾಜಕೀಯ ಪ್ರೇರಿತ. ಮೂಡಾ ಕೇಸೇ ರಾಜಕೀಯ ಪ್ರೇರಿತ. ಸಿಬಿಐ ಕೋರಿರೋದು ಕೂಡ ಇನ್ನು ಪೆಂಡಿಂಗ್ ಇದೆ ಸರ್. ತೀರ್ಪು ಸಿಬಿಐಗೆ ಕೋರಿರೋ ಅರ್ಜಿ ವಿಚಾರಣೆ ಇನ್ನು ಪೆಂಡಿಂಗ್ ಇದೆ. ಏನಾದರೂ ಆತಂಕ ಏನಾದರೂ ಸಿಬಿಐಗೆ ಹೋಗ್ಬೋದು ಅಂತ ಆತಂಕ ಏನಾದರೂ ಸಿಬಿಐಗೆ ಹೋಗ್ಬೋದು ಅಂತ ಏನಾದರೂ ಆತಂಕ ಏನಾದರೂ ಇದೆಯಾ ಸರ್? ಕೇಸ್ ಇನ್ನೂ ಕೂಡ ಪೆಂಡಿಂಗ್ ಇದೆ. ಜಡ್ಜ್ ಏನು ಮಾಡ್ತಾರೆ ಅಂತ ತೀರ್ಪು ಇನ್ನೂ ಆರ್ಡರ್ಸ್ಗೆ ಪೋಸ್ಟಿಂಗ್ ಆಗಿದೆ. ನನಗೆ ಆತಂಕ ಇರುತ್ತೆ, ನಮಗೆ ನ್ಯಾಯ ಸಿಗುತ್ತೆ ಅಂತ ಭರವಸೆ. ನೋಟಿಸ್ ರಾಜಕೀಯ ಪ್ರೇರಿತ ಅಂತ ಅನ್ಸುತ್ತೆ. ಇಡೀ ಮೂಡಾ ಪ್ರಕರಣವೇ ರಾಜಕೀಯ ಪ್ರೇರಿತ. ಪಾರ್ವತಿಗೆ ಇಡಿ ನೋಟಿಸ್ ಬಗ್ಗೆ ಸಿಎಂ ಫಾಸ್ಟ್ ರಿಯಾಕ್ಷನ್ ಕೊಟ್ಟಿದ್ದು ಹೀಗೆ. ಇಡಿ ನೋಟಿಸ್ಗೆ ನಿನ್ನೆ ಹೈಕೋರ್ಟ್ ತಡೆ ನೀಡಿದೆ. ಮೂಡಾ ಕೇಸ್ ಸಿಬಿಐಗೆ ಹೋಗೋ ಆತಂಕ ನನಗಿಲ್ವೇ ಇಲ್ಲ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಸಿದ್ದರಾಮಯ್ಯ ಈ ಸ್ಪಷ್ಟ ಸಂದೇಶವನ್ನ ಕೊಟ್ಟಿದ್ದಾರೆ. ನಾವು ಅಬ್ಸರ್ವ್ ಮಾಡ್ತಾ ಇದ್ರೆ ಮೊದಲಿಗಿಂತ ಈಗ ಮೂಡಾ ಹಗರಣದ ವಿಚಾರದಲ್ಲಿ ಸಿದ್ದರಾಮಯ್ಯ ಒಂದು ರೀತಿಯ ಬಹಳ ಕಾನ್ಫಿಡೆಂಟ್ ಆಗಿ ಕಾಣ್ತಾ ಇದ್ದಾರೆ. ಮಾಧ್ಯಮಗಳು ಕೇಳಿದಾಗ ಅವರ ರಿಯಾಕ್ಷನ್ ಹೀಗಿತ್ತು. ನೋಟಿಸ್ ರಾಜಕೀಯ ಪ್ರೇರಿತ ಅಂತ ಅನ್ಸುತ್ತೆ. ಇದೇ ರಾಜಕೀಯ ಪ್ರೇರಿತ ಕೇಸೇ ಮೂಡಾ ಕೇಸೇ ರಾಜಕೀಯ ಪ್ರೇರಿತ. ಮೂಡಾ ಕೇಸೇ ರಾಜಕೀಯ ಪ್ರೇರಿತ. ಸಿಬಿಐ ಕೋರಿರೋದು ಕೂಡ ಇನ್ನು ಪೆಂಡಿಂಗ್ ಇದೆ ಸರ್. ತೀರ್ಪು ಸಿಬಿಐಗೆ ಕೋರಿರೋ ಅರ್ಜಿ ವಿಚಾರಣೆ ಇನ್ನು ಪೆಂಡಿಂಗ್ ಇದೆ. ಏನಾದರೂ ಆತಂಕ ಏನಾದರೂ ಸಿಬಿಐಗೆ ಹೋಗ್ಬೋದು ಅಂತ ಆತಂಕ ಏನಾದರೂ ಸಿಬಿಐಗೆ ಹೋಗ್ಬೋದು ಅಂತ ಏನಾದರೂ ಆತಂಕ ಏನಾದರೂ ಇದೆಯಾ ಸರ್? ಕೇಸ್ ಇನ್ನೂ ಕೂಡ ಪೆಂಡಿಂಗ್ ಇದೆ. ಜಡ್ಜ್ ಏನು ಮಾಡ್ತಾರೆ ಅಂತ ತೀರ್ಪು ಇನ್ನೂ ಆರ್ಡರ್ಸ್ಗೆ ಪೋಸ್ಟಿಂಗ್ ಆಗಿದೆ. ನನಗೆ ಆತಂಕ ಇರುತ್ತೆ, ನಮಗೆ ನ್ಯಾಯ ಸಿಗುತ್ತೆ ಅಂತ ಭರವಸೆ. ನೋಟಿಸ್ ರಾಜಕೀಯ ಪ್ರೇರಿತ ಅಂತ ಅನ್ಸುತ್ತೆ. ಇದೇ ರಾಜಕೀಯ ಪ್ರೇರಿತ ಕೇಸೇ ಮೂಡಾ ಕೇಸೇ ರಾಜಕೀಯ ಪ್ರೇರಿತ. ಮೂಡಾ ಕೇಸೇ ರಾಜಕೀಯ ಪ್ರೇರಿತ.
ಸಿಬಿಐ ಕೋರಿರೋದು ಕೂಡ ಇನ್ನು ಪೆಂಡಿಂಗ್ ಇದೆ ಸರ್. ತೀರ್ಪು ಸಿಬಿಐಗೆ ಕೋರಿರೋ ಅರ್ಜಿ ವಿಚಾರಣೆ ಇನ್ನು ಪೆಂಡಿಂಗ್ ಇದೆ. ಏನಾದರೂ ಆತಂಕ ಏನಾದರೂ ಸಿಬಿಐಗೆ ಹೋಗ್ಬೋದು ಅಂತ ಆತಂಕ ಏನಾದರೂ ಸಿಬಿಐಗೆ ಹೋಗ್ಬೋದು ಅಂತ ಏನಾದರೂ ಆತಂಕ ಏನಾದರೂ ಇದೆಯಾ ಸರ್? ಕೇಸ್ ಇನ್ನೂ ಕೂಡ ಪೆಂಡಿಂಗ್ ಇದೆ. ಜಡ್ಜ್ ಏನು ಮಾಡ್ತಾರೆ ಅಂತ ತೀರ್ಪು ಇನ್ನೂ ಆರ್ಡರ್ಸ್ಗೆ ಪೋಸ್ಟಿಂಗ್ ಆಗಿದೆ. ನನಗೆ ಆತಂಕ ಇರುತ್ತೆ, ನಮಗೆ ನ್ಯಾಯ ಸಿಗುತ್ತೆ ಅಂತ ಭರವಸೆ ಇದೆ. ನೋಟಿಸ್ ರಾಜಕೀಯ ಪ್ರೇರಿತ ಅಂತ ಅನ್ಸುತ್ತೆ. ಇದೇ ಇಡೀ ಮೂಡಾ ಪ್ರಕರಣವೇ ರಾಜಕೀಯ ಪ್ರೇರಿತ. ಪಾರ್ವತಿಗೆ ಇಡಿ ನೋಟಿಸ್ ಬಗ್ಗೆ ಸಿಎಂ ಫಾಸ್ಟ್ ರಿಯಾಕ್ಷನ್ ಕೊಟ್ಟಿದ್ದು ಹೀಗೆ. ಇಡಿ ನೋಟಿಸ್ಗೆ ನಿನ್ನೆ ಹೈಕೋರ್ಟ್ ತಡೆ ನೀಡಿದೆ. ಮೂಡಾ ಕೇಸ್ ಸಿಬಿಐಗೆ ಹೋಗೋ ಆತಂಕ ನನಗಿಲ್ವೇ ಇಲ್ಲ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಸಿದ್ದರಾಮಯ್ಯ ಈ ಸ್ಪಷ್ಟ ಸಂದೇಶವನ್ನ ಕೊಟ್ಟಿದ್ದಾರೆ. ನಾವು ಅಬ್ಸರ್ವ್ ಮಾಡ್ತಾ ಇದ್ರೆ ಮೊದಲಿಗಿಂತ ಈಗ ಮೂಡಾ ಹಗರಣದ ವಿಚಾರದಲ್ಲಿ ಸಿದ್ದರಾಮಯ್ಯ ಒಂದು ರೀತಿಯ ಬಹಳ ಕಾನ್ಫಿಡೆಂಟ್ ಆಗಿ ಕಾಣ್ತಾ ಇದ್ದಾರೆ. ಮಾಧ್ಯಮಗಳು ಕೇಳಿದಾಗ ಅವರ ರಿಯಾಕ್ಷನ್ ಹೀಗಿತ್ತು. ನೋಟಿಸ್ ರಾಜಕೀಯ ಪ್ರೇರಿತ ಅಂತ ಅನ್ಸುತ್ತೆ. ಇದೇ ರಾಜಕೀಯ ಪ್ರೇರಿತ ಕೇಸೇ ಮೂಡ ಕೇಸೇ ರಾಜಕೀಯ ಪ್ರೇರಿತ. ಮೂಡ ಕೇಸೇ ರಾಜಕೀಯ ಪ್ರೇರಿತ. ಸಿಬಿಐ ಕೋರಿರೋದು ಕೂಡ ಇನ್ನು ಪೆಂಡಿಂಗ್ ಇದೆ ಸರ್. ತೀರ್ಪು ಸಿಬಿಐಗೆ ಕೋರಿರೋ ಅರ್ಜಿ ವಿಚಾರಣೆ ಇನ್ನು ಪೆಂಡಿಂಗ್ ಇದೆ. ಏನಾದರೂ ಆತಂಕ ಏನಾದರೂ ಸಿಬಿಐಗೆ ಹೋಗ್ಬೋದು ಅಂತ ಆತಂಕ ಏನಾದರೂ ಸಿಬಿಐಗೆ ಹೋಗ್ಬೋದು ಅಂತ ಏನಾದರೂ ಆತಂಕ ಏನಾದರೂ ಇದೆಯಾ ಸರ್? ಕೇಸ್ ಇನ್ನೂ ಕೂಡ ಪೆಂಡಿಂಗ್ ಇದೆ. ಜಡ್ಜ್ ಏನು ಮಾಡ್ತಾರೆ ಅಂತ ತೀರ್ಪು ಇನ್ನೂ ಆರ್ಡರ್ಸ್ಗೆ ಪೋಸ್ಟಿಂಗ್ ಆಗಿದೆ. ನನಗೆ ಆತಂಕ ಇರುತ್ತೆ, ನಮಗೆ ನ್ಯಾಯ ಸಿಗುತ್ತೆ ಅಂತ ಭರವಸೆ ಇದೆ. ನೋಟಿಸ್ ರಾಜಕೀಯ ಪ್ರೇರಿತ ಅಂತ ಅನ್ಸುತ್ತೆ. ಇದೇ ರಾಜಕೀಯ ಪ್ರೇರಿತ ಕೇಸೇ ಮೂಡ ಕೇಸೇ ರಾಜಕೀಯ ಪ್ರೇರಿತ. ಮೂಡ ಕೇಸೇ ರಾಜಕೀಯ ಪ್ರೇರಿತ. ಸಿಬಿಐ ಕೋರಿರೋದು ಕೂಡ ಇನ್ನು ಪೆಂಡಿಂಗ್ ಇದೆ ಸರ್. ತೀರ್ಪು ಸಿಬಿಐಗೆ ಕೋರಿರೋ ಅರ್ಜಿ ವಿಚಾರಣೆ ಇನ್ನು ಪೆಂಡಿಂಗ್ ಇದೆ. ಏನಾದರೂ ಆತಂಕ ಏನಾದರೂ ಸಿಬಿಐಗೆ ಹೋಗ್ಬೋದು ಅಂತ ಆತಂಕ ಏನಾದರೂ ಸಿಬಿಐಗೆ ಹೋಗ್ಬೋದು ಅಂತ ಏನಾದರೂ ಆತಂಕ ಏನಾದರೂ ಇದೆಯಾ ಸರ್? ಕೇಸ್ ಇನ್ನೂ ಕೂಡ ಪೆಂಡಿಂಗ್ ಇದೆ. ಜಡ್ಜ್ ಏನು ಮಾಡ್ತಾರೆ ಅಂತ ತೀರ್ಪು ಇನ್ನೂ ಆರ್ಡರ್ಸ್ಗೆ ಪೋಸ್ಟಿಂಗ್ ಆಗಿದೆ. ನನಗೆ ಆತಂಕ ಇರುತ್ತೆ, ನಮಗೆ ನ್ಯಾಯ ಸಿಗುತ್ತೆ ಅಂತ ಭರವಸೆ ಇದೆ. ನೋಟಿಸ್ ರಾಜಕೀಯ ಪ್ರೇರಿತ ಅಂತ ಅನ್ಸುತ್ತೆ. ಇದೇ ಇಡೀ ಮೂಡಾ ಪ್ರಕರಣವೇ ರಾಜಕೀಯ ಪ್ರೇರಿತ. ಪಾರ್ವತಿಗೆ ಇಡಿ ನೋಟಿಸ್ ಬಗ್ಗೆ ಸಿಎಂ ಫಾಸ್ಟ್ ರಿಯಾಕ್ಷನ್ ಕೊಟ್ಟಿದ್ದು ಹೀಗೆ. ಇಡಿ ನೋಟಿಸ್ಗೆ ನಿನ್ನೆ ಹೈಕೋರ್ಟ್ ತಡೆ ನೀಡಿದೆ. ಮೂಡಾ ಕೇಸ್ ಸಿಬಿಐಗೆ ಹೋಗೋ ಆತಂಕ ನನಗಿಲ್ವೇ ಇಲ್ಲ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಸಿದ್ದರಾಮಯ್ಯ ಈ ಸ್ಪಷ್ಟ ಸಂದೇಶವನ್ನ ಕೊಟ್ಟಿದ್ದಾರೆ. ನಾವು ಅಬ್ಸರ್ವ್ ಮಾಡ್ತಾ ಇದ್ರೆ ಮೊದಲಿಗಿಂತ ಈಗ ಮೂಡಾ ಹಗರಣದ ವಿಚಾರದಲ್ಲಿ ಸಿದ್ದರಾಮಯ್ಯ ಒಂದು ರೀತಿಯ ಬಹಳ ಕಾನ್ಫಿಡೆಂಟ್ ಆಗಿ ಕಾಣ್ತಾ ಇದ್ದಾರೆ. ಮಾಧ್ಯಮಗಳು ಕೇಳಿದಾಗ ಅವರ ರಿಯಾಕ್ಷನ್ ಹೀಗಿತ್ತು. ನೋಟಿಸ್ ರಾಜಕೀಯ ಪ್ರೇರಿತ ಅಂತ ಅನ್ಸುತ್ತೆ. ಇದೇ ರಾಜಕೀಯ ಪ್ರೇರಿತ ಕೇಸೇ ಮೂಡ ಕೇಸೇ ರಾಜಕೀಯ ಪ್ರೇರಿತ. ಮೂಡ ಕೇಸೇ ರಾಜಕೀಯ ಪ್ರೇರಿತ. ಸಿಬಿಐ ಕೋರಿರೋದು ಕೂಡ ಇನ್ನು ಪೆಂಡಿಂಗ್ ಇದೆ ಸರ್. ತೀರ್ಪು ಸಿಬಿಐಗೆ ಕೋರಿರೋ ಅರ್ಜಿ ವಿಚಾರಣೆ ಇನ್ನು ಪೆಂಡಿಂಗ್ ಇದೆ. ಏನಾದರೂ ಆತಂಕ ಏನಾದರೂ ಸಿಬಿಐಗೆ ಹೋಗ್ಬೋದು ಅಂತ ಆತಂಕ ಏನಾದರೂ ಸಿಬಿಐಗೆ ಹೋಗ್ಬೋದು ಅಂತ ಏನಾದರೂ ಆತಂಕ ಏನಾದರೂ ಇದೆಯಾ ಸರ್? ಕೇಸ್ ಇನ್ನೂ ಕೂಡ ಪೆಂಡಿಂಗ್ ಇದೆ. ಜಡ್ಜ್ ಏನು ಮಾಡ್ತಾರೆ ಅಂತ ತೀರ್ಪು ಇನ್ನೂ ಆರ್ಡರ್ಸ್ಗೆ ಪೋಸ್ಟಿಂಗ್ ಆಗಿದೆ. ನನಗೆ ಆತಂಕ ಇರುತ್ತೆ, ನಮಗೆ ನ್ಯಾಯ ಸಿಗುತ್ತೆ ಅಂತ ಭರವಸೆ ಇದೆ. ನೋಟಿಸ್ ರಾಜಕೀಯ ಪ್ರೇರಿತ ಅಂತ ಅನ್ಸುತ್ತೆ. ಇದೇ ರಾಜಕೀಯ ಪ್ರೇರಿತ ಕೇಸೇ ಮೂಡ ಕೇಸೇ ರಾಜಕೀಯ ಪ್ರೇರಿತ. ಮೂಡ ಕೇಸೇ ರಾಜಕೀಯ ಪ್ರೇರಿತ. ಸಿಬಿಐ ಕೋರಿರೋದು ಕೂಡ ಇನ್ನು ಪೆಂಡಿಂಗ್ ಇದೆ ಸರ್. ತೀರ್ಪು ಸಿಬಿಐಗೆ ಕೋರಿರೋ ಅರ್ಜಿ ವಿಚಾರಣೆ ಇನ್ನು ಪೆಂಡಿಂಗ್ ಇದೆ. ಏನಾದರೂ ಆತಂಕ ಏನಾದರೂ ಸಿಬಿಐಗೆ ಹೋಗ್ಬೋದು ಅಂತ ಆತಂಕ ಏನಾದರೂ ಸಿಬಿಐಗೆ ಹೋಗ್ಬೋದು ಅಂತ ಏನಾದರೂ ಆತಂಕ ಏನಾದರೂ ಇದೆಯಾ ಸರ್? ಕೇಸ್ ಇನ್ನೂ ಕೂಡ ಪೆಂಡಿಂಗ್ ಇದೆ. ಜಡ್ಜ್ ಏನು ಮಾಡ್ತಾರೆ ಅಂತ ತೀರ್ಪು ಇನ್ನೂ ಆರ್ಡರ್ಸ್ಗೆ ಪೋಸ್ಟಿಂಗ್ ಆಗಿದೆ. ನನಗೆ ಆತಂಕ ಇರುತ್ತೆ, ನಮಗೆ ನ್ಯಾಯ ಸಿಗುತ್ತೆ ಅಂತ ಭರವಸೆ ಇದೆ. ನೋಟಿಸ್ ರಾಜಕೀಯ ಪ್ರೇರಿತ ಅಂತ ಅನ್ಸುತ್ತೆ. ಇದೇ